ಸುಮಾರು 2,000 ಅಡಿಕೆ ಇದ್ವು. ನಮ್ಮ ಪಕ್ಕದವ್ರು ಭಾಗ್ಯಮ್ಮನವರು ಅವರು 2,000 ಅಡಿಕೆ ಗಿಡ, ನಮಗೂ 2,000 ಅಡಿಕೆ ಗಿಡ, 300 ತೆಂಗಿನ ಗಿಡ, ಅವರು 300 ತೆಂಗಿನ ಗಿಡ, ಮಲ್ಲಿಕಾರ್ಜುನನವರು ಅವರು 2 ಎಕರೆ ತೆಂಗಿನ ಗಿಡ, ಮಾವು, ಹಲಸು ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಸರ್. ಅದನ್ನ ಬಿಟ್ಟು ನಮ್ಗೆ ಬೇರೆ ಜೀವನ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿ ತಹಶೀಲ್ದಾರು ಕೇಳ್ಕೊಂಡು ಅವ್ರು ಕಾಲಿಗೆ ಬಿದ್ದೆಲ್ಲ ಕೇಳ್ಕೊಂಡ್ವಿ ಸರ್. ಅದ್ರ ಬದಲು ಒಂದು ತೊಟ್ಟು ವಿಷ ಕೊಡಿ ಮೇಡಮ್, ಎಲ್ಲ ಸಂಪೂರ್ಣವಾಗಿ ಇಲ್ಲೇ ಸತ್ತೋಗ್ತೀವಿ ಅಂತ ಕೇಳ್ಕೊಂಡ್ರು. ಆ ಕರುಣೆನೇ ಇಲ್ಲ. ಅದು ನಾವೇನು ಮಾಡೋಕ್ಕಾಗಲ್ಲ ಕಣಮ್ಮ, ನಿಮ್ಮ ಕಣ್ಣೀರಿಗೆಲ್ಲ ನಾವು ಮೊರ್ಗೋಕ್ಕಾಗಲ್ಲ ಅಂತ ಹೇಳಿ ಇದು ಮಾಡಿದ್ರೆ ನಮಗೆ ಕೊನೆಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು. ನ್ಯಾಯ ಒದಗಿಸ್ಕೊಡ್ಲಿಲ್ಲ ಅಂದರೆ ನಮ್ಗೊಂದು ತೊಟ್ಟು ವಿಷ ಕೊಟ್ಬಿಡಿ, ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ. ನಮ್ಮ ಜೊತೆಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ಇದೇ ಆಧಾರ ಇದ್ದಿತ್ತು. ಇದನ್ನೇ ನಂಬ್ಕೊಂಡು ನಾವು ಇರೋ ಕೆಲಸನೂ ಕಳ್ಕೊಂಡಿದ್ವಿ, ಜಮೀನು ಕಳ್ಕೊಂಡ್ವಿ, ಎಲ್ಲ ಕಳ್ಕೊಂಡ್ವಿ. ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ಸಂಪೂರ್ಣವಾಗಿ ಎಲ್ಲ ಇದು ಮಾಡಿಬಿಡಿ. ಅಂದರೆ ಇನ್ನೆಲ್ಲಿಗೆ ಹೋಗ್ಬೇಕು, ನಾವು ಹೈಕೋರ್ಟ್ಗೆ ಹೋಗಿ ನ್ಯಾಯ ಒದಗಿಸ್ಕೊಂತೀವಿ ಅಂದರೆ ಅದಕ್ಕೂ ಅವಕಾಶ ಕೊಡಲಿಲ್ಲ. ಹೈಕೋರ್ಟಲ್ಲಿ ಯಾವುದೇ ನಿಮಗೆ ನ್ಯಾಯ ಸಿಕ್ಕಲ್ಲ ಕಣಮ್ಮ. ನಾವಿದ್ದೀವಿ, ನಮ್ಮನ್ನು ನಂಬಿ ಅಂತ ತಹಶೀಲ್ದಾರು ಸಹಿತ ಹೇಳಿದ್ರು. ನಮ್ಮ ನಂಬಿ ಇವರು ತೋಟ ಬೆಳೆಸಿದ್ದಾರೆ, ಇದನ್ನೇ ನಂಬ್ಕೊಂಡಿದ್ದಾರೆ, ಮಕ್ಕಳು ಮರಿ ಇದ್ದಾರೆ. ಇದನ್ನು ಬಿಟ್ಟರೆ ಜೀವನನೇ ಇಲ್ಲ, ಬೀದಿ ಪಾಲಾಗ್ತಾನೆ ಅಂತ ಬರೀತೀನಿ ಅಂತ ಅವರು ನಂಬಿಕೆ ಕಳ್ಕೊಂಡ್ರು. ಇವರು ಅರಣ್ಯಾಧಿಕಾರಿಗಳು ಅಷ್ಟೇ. ಆಯ್ತಮ್ಮ, ಕೋರ್ಟ್ ಕಚೇರಿಗೆ ಹೋಗ್ಬೇಡ್ರಿ, ನಾನು ನ್ಯಾಯ ಕೊಡಿಸ್ತೀನಿ ನಿಮಗೆ. ದಯಾಮರಣ ಕೊಡಿ ಸರ್, ನಮಗೆ ಬೀದಿ ಪಾಲಾಗ್ತಿದ್ದೀವಿ. ನಮಗೂ ನಮ್ಮ ಮಕ್ಳಿಗೂ ವಿಷ ಕೊಟ್ಬಿಟ್ರಿ. ಬೇರೆ ಜಮೀನು ಇಲ್ಲ ನಮಗೆ, ಬೇರೆ ಆಶ್ರಯನೂ ಇಲ್ಲ. ನಾವು ದುಡಿಯೋ ಶಕ್ತಿನೂ ಕಳ್ಕೊಂಡ್ವಿ, ಇರೋ ಕೆಲಸನೂ ಕಳ್ಕೊಂಡ್ವಿ, ಜಮೀನು ಕಳ್ಕೊಂಡ್ವಿ. ಮಕ್ಕಳು ಫೀಸ್ ಕಟ್ಟಕ್ಕೆ ಅವಕಾಶ ಕೊಡಿ. ನಾವು ಕಷ್ಟ ಬಿದ್ದು ಬೆಳೆದಿರೋರು. ಫಸ್ಲು 3 ತಿಂಗಳು ಕಾಲಾವಕಾಶ ಕೊಡ್ರಿ ಅಂತ MLAನೆಲ್ಲ ಕೇಳಿವಿ. ಅವ್ರ ಕಾಲಿಗೆಲ್ಲ ಬಿತ್ತು, ಇವ್ರ ಕಾಲಿಗೆಲ್ಲ ಬಿತ್ತು. ಇಡೀ ಗ್ರಾಮಸ್ಥರು ಊರ್ನವರೆಲ್ಲ ಕೇಳಿದ್ರು. ಅವ್ರ ಕರುಣೆನೇ ಇಲ್ಲ ಅಂತಂದ್ರೆ ಅಲ್ಲಿ ಕೇಳಿದ್ವಿ, ವಿಷ ಕೊಟ್ಟು ಬಿಡಿ, ಇಂಥ ತೀರ್ಮಾನ ಮಾತ್ರ ಕೊಡಬೇಡ್ರಿ ನೀವು.